ಸ್ನೇಹಿತರೆ, ನಾವು ಈ ದಿನ ಜುಲೈ 6, 2026 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ವಿಷಯಗಳ ಬಗ್ಗೆ ತಿಳಿಯೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಸಿರ್ಸಾ ಕಿನ್ನೋ. ಹರಿಯಾಣದ ಸಿರ್ಸಾದಲ್ಲಿ ಬೆಳೆಯುವ ಪ್ರಸಿದ್ಧ ಕಿನ್ನೋ ಹಣ್ಣಿಗೆ ಜಿಐ ಟ್ಯಾಗ್ ಲಭಿಸಿದೆ. ಇದು ಹರಿಯಾಣದ ಮೊದಲ ಜಿಐ ಮಾನ್ಯತೆ ಪಡೆದ ಹಣ್ಣಾಗಿದೆ. ಕಿನ್ನೋ ಒಂದು ಹೈಬ್ರಿಡ್ ಸಿಟ್ರಸ್ ಹಣ್ಣು. ಕಿಂಗ್ ಮತ್ತು ವಿಲ್ಲೋ ಲಿಪ್ ಮ್ಯಾಂಡರಿನ್ ತಳಿಗಳ ಸಂಯೋಜನೆಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. 1915ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಜ್ಞಾನಿ HB ಪ್ರಾಸ್ಟ್ ಇದನ್ನು ಅಭಿವೃದ್ಧಿಪಡಿಸಿದರು. ಸಿಹಿ ಹುಳಿ ರುಚಿಯನ್ನ ಹೊಂದಿರುವ ಈ ಹಣ್ಣು ವಿಟಮಿನ್ ಸಿ, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂನ ಸಮೃದ್ಧ ಮೂಲವಾಗಿದೆ. ಇದರಲ್ಲಿರುವ ಪೆಕ್ಟಿನ್ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಸಿಪ್ಪೆಯಿಂದ ದೊರೆಯುವ ಎಣ್ಣೆಯಿಂದ ಸೌಂದರ್ಯವರ್ಧಕಗಳನ್ನು ತಯಾರಿಸಲಾಗುತ್ತದೆ. ಪಂಜಾಬ್ನಲ್ಲಿ ಈ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದ ಪ್ರಮುಖ ಹಣ್ಣುಗಳಲ್ಲಿ ಇದು ಒಂದಾಗಿದೆ. ನೆಕ್ಸ್ಟ್, I2SEA ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆ. ಲೈಟ್ಸ್ಟಾರ್ಮ್, ಮೈಕ್ರೋಸಾಫ್ಟ್, ಸಿಂಗ್ಟೆಲ್ ಹಾಗೂ ಟಾಟಾ ಕಮ್ಯುನಿಕೇಷನ್ ಸಂಸ್ಥೆಗಳು I2SEA ಜಲಾಂತರ್ಗಾಮಿ ಕೇಬಲ್ ನಿರ್ಮಾಣ ವ್ಯವಸ್ಥೆಗೆ ಕೈಜೋಡಿಸಿವೆ. ಸುಮಾರು 3600 ಕಿಲೋಮೀಟರ್ ಉದ್ದದ ಆಪ್ಟಿಕಲ್ ಫೈಬರ್ ಕೇಬಲ್ ಭಾರತದ ಪೂರ್ವ ಕರಾವಳಿಯನ್ನು ಸಿಂಗಪುರ್ ಮತ್ತು ಮಲೇಷಿಯಾಕ್ಕೆ ನೇರವಾಗಿ ಸಂಪರ್ಕಿಸಲಿವೆ. AI, ಕ್ಲೌಡ್ ಸೇವೆಗಳು ಹಾಗೂ ಅತಿವೇಗದ ಡೇಟಾ ಸಂವಹನಕ್ಕೆ ಅಗತ್ಯವಿರುವ ಮೂಲಸೌಕರ್ಯವನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. 2029ರ 4ನೇ ತ್ರೈಮಾಸಿಕದಲ್ಲಿ ಈ ಯೋಜನೆ ಸೇವೆಗೆ ಸಿದ್ಧವಾಗುವ ನಿರೀಕ್ಷೆ ಇದೆ. ನೆಕ್ಸ್ಟ್, ಪಾಂಡವಾನಿ. ಛತ್ತೀಸ್ಗಢದ ಪ್ರಸಿದ್ಧ ಜಾನಪದ ಗಾಯಕಿ ತಿಜನ್ಬಾಯಿ ಅವರ ನಿಧನದೊಂದಿಗೆ ಭಾರತೀಯ ಜಾನಪದ ಕಲಾಲೋಕ ಮಹಾನ್ ಕಲಾವಿದೆಯೊಬ್ಬರನ್ನು ಕಳೆದುಕೊಂಡಿದೆ. ಏನಿದು ಪಾಂಡವಾನಿ? ಮಹಾಭಾರತದ ಪಾಂಡವರ ಕಥೆಯನ್ನು ಸಂಗೀತ ಮತ್ತು ಅಭಿನಯದ ಮೂಲಕ ಜೀವಂತವಾಗಿ ನಿರೂಪಿಸುವ ವಿಶಿಷ್ಟ ಮೌಖಿಕ ಕಲಾ ಪರಂಪರೆ. ಒಬ್ಬನೇ ಕಲಾವಿದ ಹಲವು ಪಾತ್ರಗಳನ್ನು ನಿರ್ವಹಿಸುತ್ತಾ ಕಥೆಯನ್ನು ಹೇಳುವುದು ಇದರ ವಿಶೇಷತೆ. ತಂಬೂರಿಯನ್ನು ಸಂಗೀತವಾದ್ಯವಾಗಿ ಮಾತ್ರವಲ್ಲದೆ ಕಥೆಯ ಸಂದರ್ಭಕ್ಕೆ ಅನುಗುಣವಾಗಿ ಆಯುಧ, ರಥ ಅಥವಾ ಬಿಲ್ಲಿನ ರೂಪದಲ್ಲಿಯೂ ಬಳಸಲಾಗುತ್ತದೆ. ನೆಕ್ಸ್ಟ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಾಲ್ವ್ ಎನ್ನುವ ಪ್ರಯೋಗಾತ್ಮಕ ಉಪಕಕ್ಷೀಯ ಉಡಾವಣಾ ವಾಹನದ ಘನ ಮೋಟಾರ್ನ ಮೊದಲ ನೆಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ವಾಹನವನ್ನು ಗಗನಯಾನ ಯೋಜನೆಯ ಕ್ರೂ ಮಾಡೆಲ್ನ ಪ್ಯಾರಾಚೂಟ್ ವ್ಯವಸ್ಥೆಯನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ ಅನ್ನು 10 ರಿಂದ 17 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ನಂತರ ಸುರಕ್ಷಿತವಾಗಿ ಸಮುದ್ರಕ್ಕೆ ಇಳಿಸಲಾಗುತ್ತದೆ. ಗಗನಯಾನ್ ಯೋಜನೆಯ ಗುರಿ 3 ಸಿಬ್ಬಂದಿಯನ್ನು ಸುಮಾರು 400 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ಗೆ ಕಳುಹಿಸಿ ಸುರಕ್ಷಿತವಾಗಿ ಭೂಮಿಗೆ ಮರಳಿಸುವುದು. ಇದು ಭಾರತದ ಮಾನವ ಬಾಹ್ಯಾಕಾಶ ಯಾನ ಕನಸಿನತ್ತ ಮಹತ್ವದ ಮೈಲಿಗಲ್ಲಾಗಿದೆ. ನೆಕ್ಸ್ಟ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಂಡೀಪುರ ಹುಲಿ ಅಭಯಾರಣ್ಯ. ಮೈಸೂರಿನ ಬಂಡೀಪುರ ಹುಲಿ ಅಭಯಾರಣ್ಯದ ನುಗು ಅರಣ್ಯ ಪ್ರದೇಶದಲ್ಲಿ 12 ವರ್ಷದ ಹೆಣ್ಣು ಹುಲಿ ಹಾಗೂ
ಅದರ 5 ಮರಿಗಳನ್ನು ಅರಣ್ಯ ಇಲಾಖೆ ಸುರಕ್ಷಿತವಾಗಿ ರಕ್ಷಿಸಿದೆ. ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ಬಂಡೀಪುರ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ತ್ರಿಜಂಕ್ಷನ್ ಪ್ರದೇಶದಲ್ಲಿ ಇದು ಇದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಪರಿಸರ ಸಂಗಮವಾಗಿದ್ದು ನೀಲಗಿರಿ ಜೀವಗಳ ಮೀಸಲು ಪ್ರದೇಶದ ಪ್ರಮುಖ ಭಾಗವಾಗಿದೆ. ಕಬಿನಿ, ಮೂಯಾರ, ನುಗು ನದಿಗಳಿಂದ ಸಮೃದ್ಧವಾಗಿರುವ ಈ ಅಭಯಾರಣ್ಯವು ದಕ್ಷಿಣ ಏಷ್ಯಾದ ಅತಿ ಹೆಚ್ಚು ಕಾಡು ಏಷ್ಯನ್ ಆನೆಗಳಿಗೆ ಆಶ್ರಯ ನೀಡುವುದರ ಜೊತೆಗೆ ಬಂಗಾಳ ಹುಲಿ, ಗೌರ್, ದೋಲ್, ಕರಡಿ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳಿಗೆ ಸುರಕ್ಷಿತ ನೆಲೆಯಾಗಿದೆ. ಸ್ನೇಹಿತರೆ, ಸುದ್ದಿಯಲ್ಲಿರುವಂತಹ ಒಂದಷ್ಟು ವನ್ಯಜೀವಿ ಅಭಯಾರಣ್ಯಗಳು, ಪಕ್ಷಿಧಾಮಗಳು ಇವುಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಲಾಗಿದೆ. ಆ ವಿಡಿಯೋವನ್ನು ವೀಕ್ಷಿಸಿ ಮಾಹಿತಿಗಳನ್ನು ಕಲೆ ಹಾಕಿ. ನೆಕ್ಸ್ಟ್ ಆರೋ-3 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಜರ್ಮನಿ ತನ್ನ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಬವೇರಿಯಾದಲ್ಲಿ 2ನೇ ಆರೋ-3 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಸ್ಥಾಪಿಸಲು ಮುಂದಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಈ ಅತ್ಯಾಧುನಿಕ ವ್ಯವಸ್ಥೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶಿಸುವ ಮುನ್ನವೇ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ. ಹಿಟ್ ಟು ಕಿಲ್ ತಂತ್ರಜ್ಞಾನ, ಅತ್ಯಾಧುನಿಕ ಎಲೆಕ್ಟ್ರೋ ಆಪ್ಟಿಕಲ್ ಸಂವೇದಕ ಹಾಗೂ ನಿಖರ ಗುರಿ ಪತ್ತೆ ವ್ಯವಸ್ಥೆಯಿಂದ ಆರೋ-3 ವಿಶ್ವದ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕತಾರ್. ಭಾರತದ ವಿದೇಶಾಂಗ ಸಚಿವರು ಕತಾರ್ ಪ್ರಧಾನಿಯನ್ನ ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಹಕಾರದ ವಿವಿಧ ಕ್ಷೇತ್ರಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಪರ್ಷಿಯನ್ ಕೊಲ್ಲಿಯ ಪಶ್ಚಿಮ ಕರಾವಳಿಯಲ್ಲಿರುವ ಕತಾರ್ ದಕ್ಷಿಣಕ್ಕೆ ಸೌದಿ ಅರೇಬಿಯಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ದೋಹಾ ಇದರ ರಾಜಧಾನಿಯಾಗಿದೆ. ತೈಲ ಮತ್ತು ನೈಸರ್ಗಿಕ ಅನಿಲದ ಅಪಾರ ಸಂಪತ್ತಿನಿಂದ ಸಮೃದ್ಧವಾಗಿರುವ ಕತಾರ್ ಮಧ್ಯಪ್ರಾಚ್ಯದ ಪ್ರಮುಖ ಆರ್ಥಿಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಪಂಚನಾಗ ನದಿ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಭಾರೀ ಮಳೆಯ ಪರಿಣಾಮ ಪಂಚಗಂಗಾ ನದಿ ದಡ ಮೀರಿ ಹರಿದು ಜಲಾನಯನ ಪ್ರದೇಶದ 28 ಬ್ಯಾರೇಜ್ಗಳು ಜಲಾವೃತಗೊಂಡಿವೆ. ಇದು ಪಂಚಗಂಗಾ ನದಿ, ಪಂಚನಾಗ ಅಂತಾಗಿದೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾದ ಪಂಚಗಂಗಾ, ಕಸರಿ, ಕುಂಬಿ, ತುಳಸಿ, ಭೋಗಾವತಿ ಮತ್ತು ಸರಸ್ವತಿ ಎಂಬ 5 ನದಿಗಳ ಸಂಗಮದಿಂದ ಇದು ರೂಪುಗೊಳ್ಳುತ್ತದೆ. ಸುಮಾರು 80 ಕಿಲೋಮೀಟರ್ ಹರಿಯುವ ಈ ನದಿ ಕೊನೆಗೆ ಕುರುಂದ್ವಾಡ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಪಂಚಗಂಗಾ ಕಣಿವೆ ಕೃಷಿ ಉತ್ಪಾದನೆಗೂ ಅತ್ಯಂತ ಪ್ರಮುಖ ಪ್ರದೇಶ ಇದಾಗಿದೆ. ನೆಕ್ಸ್ಟ್ ಒಂದು ಪರ್ ಇನ್ಕ್ಯೂರಿಯಂ ಸಿದ್ಧಾಂತ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಪರ್ ಇನ್ಕ್ಯೂರಿಯಂ ಎಂಬ ಕಾನೂನು ಸಿದ್ಧಾಂತದ ಕುರಿತು ಮಹತ್ವದ ಸ್ಪಷ್ಟನೆ ನೀಡಿದೆ. ಪರ್ ಇನ್ಕ್ಯೂರಿಯಂ ಎಂದರೆ ಈಗಾಗಲೇ ಜಾರಿಯಲ್ಲಿರುವ ಕಾನೂನು ಅಥವಾ ಹಿಂದಿನ ಅಧಿಕೃತ ತೀರ್ಪನ್ನು ಪರಿಗಣಿಸದೆ ಅಥವಾ ಅದರ ಅರಿವಿಲ್ಲದೆ ನೀಡಲಾದ ನ್ಯಾಯಾಂಗ ತೀರ್ಪು. ಇಂತಹ ತೀರ್ಪುಗಳನ್ನು ನ್ಯಾಯಾಲಯಗಳು ಬಂಧಿಸುವ ಪೂರ್ವ ನಿರ್ದೇಶನ ಎಂದು ಪರಿಗಣಿಸುವುದಿಲ್ಲ. ಆದರೆ ಈ ಸಿದ್ಧಾಂತವನ್ನು ಅತ್ಯಂತ ಅಪರೂಪದ ಹಾಗೂ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಅನ್ವಯಿಸಲಾಗುತ್ತದೆ. ನ್ಯಾಯಾಲಯವು ಸ್ಪಷ್ಟಪಡಿಸುವುದೇನೆಂದರೆ, ಹಿಂದಿನ ತೀರ್ಪಿನೊಂದಿಗೆ ಭಿನ್ನಾಭಿಪ್ರಾಯವಿದ್ದರೆ ಸಮಾನ ಬಲದ ಪೀಠವು ವಿರುದ್ಧ ತೀರ್ಪು ನೀಡುವ ಬದಲು ವಿಷಯಗಳನ್ನು ದೊಡ್ಡ ಪೀಠಕ್ಕೆ ಒಪ್ಪಿಸಬೇಕು.
ಇದು ನ್ಯಾಯಾಂಗ ಶಿಸ್ತು ಹಾಗೂ ಕಾನೂನಿನ ಸ್ಥಿರತೆಯನ್ನು ಕಾಪಾಡುವ ಪ್ರಮುಖ ತತ್ವವಾಗಿದೆ. ನೆಕ್ಸ್ಟ್, ಗರ್ಭಾ ಕೋಟೆ. 2002ರಲ್ಲಿ ನಡೆದ ಗರ್ಭಾ ಕೋಟೆಯ ವಿಗ್ರಹ ಕಳ್ಳತನ, ದರೋಡೆ ಮತ್ತು ಕೊಲೆ ಪ್ರಕರಣದ ಕೊನೆಯ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಸಿಬಿಐ ಬಂಧಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯ ಗರ್ಭಾ ಗ್ರಾಮದಲ್ಲಿರುವ ಈ ಐತಿಹಾಸಿಕ ದೇವಾಲಯ ಸಂಕೀರ್ಣವು ಭಾರತದ ಪುರಾತತ್ವ ಸಮೀಕ್ಷೆಯಿಂದ ರಾಷ್ಟ್ರೀಯ ಮಹತ್ವದ ಸ್ಮಾರಕವಾಗಿ ಸಂರಕ್ಷಿಸಲ್ಪಟ್ಟಿದೆ. 1750ರಲ್ಲಿ ಈ ಕೋಟೆಯನ್ನು ನಿರ್ಮಿಸಲಾಗಿದ್ದರೂ ಅದರೊಳಗಿನ ದೇವಾಲಯಗಳು 1000 ವರ್ಷಗಳಿಗೂ ಹೆಚ್ಚು ಪ್ರಾಚೀನ ಎಂದು ನಂಬಲಾಗಿದೆ. ಗುಪ್ತರ ಕಾಲದಲ್ಲಿ ಈ ಪ್ರದೇಶವನ್ನು ಭಟ್ಟಗ್ರಾಮ ಅಥವಾ ಭಟ್ಟಪ್ರಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಚಂದ್ರಗುಪ್ತ, ಕುಮಾರಗುಪ್ತ ಹಾಗೂ ಸ್ಕಂದಗುಪ್ತರ ಆಳ್ವಿಕೆಗೆ ಸಂಬಂಧಿಸಿದ ಅಮೂಲ್ಯ ಶಾಸನಗಳು ಪತ್ತೆಯಾಗಿದ್ದು ಈ ಸ್ಥಳದ ಐತಿಹಾಸಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.